ಈ ಹಿಂದೆ ಯಡಿಯೂರಪ್ಪನವರ ಸರ್ಕಾರವಿದ್ದಾಗ ಪ್ರಕೃತಿ ವಿಕೋಪದಿಂದ ಎಲ್ಲಿಯೇ ಮನೆ ಹಾನಿಯಾದರೂ ತಕ್ಷಣ 24ರಿಂದ 48 ಗಂಟೆಗಳೊಳಗಾಗಿ ಪರಿಹಾರ ನೀಡುವ ಕೆಲಸವಾಗುತ್ತಿತ್ತು. ಆದರೆ ಈಗಿನ ಸರ್ಕಾರದ ವ್ಯವಸ್ಥೆಯಲ್ಲಿ ಅಧಿಕಾರಿಗಳ ಸಂಪೂರ್ಣ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಟೀಕಿಸಿದ್ದಾರೆ. ಸಿರ್ಸಿ ತಾಲೂಕಿನ ಹುತ್ತಗಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪುಟ್ಟನ ಮನೆಯ ಶಿವಾನಂದ್ ಎಸ್ ಗೊಂಡೇನಹಳ್ಳಿ ಅವರ ಮನೆಯ ಪಕ್ಕದಲ್ಲಿನ ದರೆ ಕುಸಿದು ಕೋಣೆ ಹಾಗೂ ನೀರಿನ ಟ್ಯಾಂಕ್ ಸಂಪೂರ್ಣ ಹಾನಿಗೊಳಗಾದ ಸ್ಥಳಕ್ಕೆ ಬಿಜೆಪಿ ಮುಖಂಡರೊಂದಿಗೆ ಭೇಟಿ ನೀಡಿ ವೈಯಕ್ತಿಕವಾಗಿ ಆರ್ಥಿಕ ನೆರವು ವಿತರಿಸಿ ಮಾತನಾಡಿದ ಅವರು, ಈ ಘಟನೆ ನಡೆದು 4 ದಿನಗಳು ಕಳೆದರೂ ಅಧಿಕಾರಿಗಳನ್ನು ವಿಚಾರಿಸಿದರೆ ಇನ್ನೂ ಹಾನಿ ಅಂದಾಜು ವರದಿ ಸಲ್ಲಿಕೆಯಾಗಿಲ್ಲ ಎಂದು ಬೇಜವಾಬ್ದಾರಿಯ ಉತ್ತರ ನೀಡುತ್ತಿದ್ದಾರೆ. ಮತ್ತೆ ಮಳೆ ಬಂದರೆ ಪಕ್ಕದಲ್ಲಿರುವ ದರೆ ಮತ್ತೆ ಕುಸಿಯುವ ಭೀತಿ ಸಂತ್ರಸ್ತರನ್ನ ಕಾಡುತ್ತಿದೆ. ಇಲ್ಲಿ ದರೆ ಕುಸಿಯದಂತೆ ಅವೈಜ್ಞಾನಿಕವಾಗಿ ತಡೆಗೋಡೆ ನಿರ್ಮಿಸುವುದೇ ಈ ಸಮಸ್ಯೆಗೆ ಮುಖ್ಯ ಕಾರಣವಾಗಿದೆ. ಸಂತ್ರಸ್ತರಾದ ಶಿವಾನಂದ ಅವರು ಔಷಧದ ಅಂಗಡಿಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಿರ್ವಹಿಸುತ್ತಿದ್ದಾರೆ. ಇಂತಹ ಬಡ ಕುಟುಂಬಕ್ಕೆ ಹಾನಿ ಸಂಭವಿಸಿ 4 ದಿನ ಕಳೆದರೂ ಯಾವುದೇ ಪರಿಹಾರ ಸಿಗದಿರುವುದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಈಗಾಗಲೇ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದು ಆದಷ್ಟು ಬೇಗ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದರು. ಮೊನ್ನೆ ಮಳೆಗೆ ಸಂಪೂರ್ಣವಾಗಿ ಈ ಭಾಗ ನೋಡಿ ಸಂಪೂರ್ಣವಾಗಿ ಜಖಮ್ ಆಗಿದೆ. ಈ ಜಖಮ್ ಆದ ಪ್ರಭಾವದಿಂದ ಏನಾಗಿದೆ, ಇಲ್ಲೊಂದು ಇವರದ್ದೊಂದು ಚಿಕ್ಕದೊಂದು ಓರಿ ಮಾಡ್ಕೊಂಡಿದ್ರು, ಆ ಓರಿ ಸಂಪೂರ್ಣವಾಗಿ ನಾಶ ಆಗಿದೆ. ಮತ್ತು ಕೂಡ ಮೇಲ್ಗಡೆ ಎಲ್ಲ ಬೀಳುವಂಥ ಅಪಾಯ ಇದೆ. ಈಗ ಸ್ವಲ್ಪ ದಿವಸ ಹಿಂದೆ ಮೇಲ್ಗಡೆ ತಡೆಗೋಡೆ ಮಾಡಿದ್ದಾರೆ, ಅದು ಅವೈಜ್ಞಾನಿಕವಾದಂತಹ ಕಾಮಗಾರಿ ಅದು. ಅದರಿಂದಲೂ ಕೂಡ ಈ ಕಡೆ ಸಮಸ್ಯೆ ಆಗ್ತಾ ಇದೆ. ಅದು ಯಾರಿಗೂ ಕೂಡ ಪ್ರಯೋಜನವಿರುವ ರೀತಿಯಲ್ಲಿ ಅದನ್ನು ಮಾಡಿರುವಂಥದ್ದು ಕಣ್ಣಿ ಕಾಣ್ತಾ ಇದೆ. ಮತ್ತು ಇನ್ನೊಂದು ಅಪಾಯ ಅಂದರೆ ಇನ್ನೂ ಹಿಂದುಗಡೆ ಕೂಡ ಮತ್ತು ಕುಸಿತದೆ. ಆ ಕಡೆ ಸಂಪೂರ್ಣವಾಗಿ ಆ ಭೂ ಪ್ರದೇಶವೇ ಸಂಪೂರ್ಣ ಕುಸಿಯುವಂಥ ಹಂತಕ್ಕೆ ಬಂದಿದೆ. ಇವರೊಂದು ಔಷಧೀಯ ಸೇಲ್ಸ್ ಅಂಗಡಿ ಚಿಕ್ಕ ಕೂಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ. ಈಗ 4 ದಿವಸ ಆಯಿತು, ಯಾವುದೇ ರೀತಿಯ ಪರಿಹಾರ ಬಂದಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯವು ಕೂಡ ನಾವು ಕಾಣ್ತಾ ಇದೆ. ಪಾಪ ಈ ಕೂಲಿನಾಲೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದವರಿಗೆ ಇದರ ಸಮಸ್ಯೆಗಳಾದರೆ ಭಾಳ ಕಷ್ಟ ಆಗ್ತದೆ. ಆದಷ್ಟು ಬೇಗ ಮಾನ್ಯ ತಹಸೀಲ್ದಾರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ತಮ್ಮ ಅಧಿಕಾರಿಗಳು ಈಗಾಗಲೇ ಬಂದು ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಆದಷ್ಟು ಬೇಗ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಹಿಂದೆ ನಮಗೆಲ್ಲ ಗೊತ್ತಿದೆ, ಸನ್ಮಾನ್ಯ ಯಡಿಯೂರಪ್ಪ ಅವರ ಸರ್ಕಾರ ಇದ್ದಾಗ ಎಲ್ಲೇ ಮನೆ ಬಿದ್ದರೂ ಕೂಡ ತಕ್ಷಣ 24 ಗಂಟೆ 48 ಗಂಟೆಯಲ್ಲಿ ಸ್ಪಂದಿಸುವಂಥ ಕೆಲಸ ಆಗ್ತಾಯಿತ್ತು. ಇವತ್ತಿನ ದಿವಸ ಆ ಕೆಲಸ ಆಗ್ತಾಯಿಲ್ಲ. ನೋಡಿ, 4 ದಿವಸ ಆದರೂ ಕೂಡ ಇನ್ನೂ ರಿಪೋರ್ಟ್ ಹೋಗಿಲ್ಲ ಅಂತ ಹೇಳ್ತಾರೆ. ಇನ್ನು ವ್ಯಾಲ್ಯುವೇಷನ್ ಎಷ್ಟು ಅದರ ಹಾನಿ ಅಂದಾಜು ರಿಪೋರ್ಟ್ ಸಲ್ಲಿಕೆ ಆಗಲಿಲ್ಲ ಅಂತ ಹೇಳ್ತಾರೆ. ಹೀಗೆ ಯಾವುದೂ ಕೂಡ ಮುಂದೆ ಹೋಗ್ತಾ ಇಲ್ಲ. ಈ ಸರ್ಕಾರದ ವ್ಯವಸ್ಥೆಯಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ಅನ್ನುವಂಥದ್ದು ಕಾಣ್ತಾ ಇದೆ. ಬಳಿಕ ಹುತ್ತಗಾರು ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಗ್ರಾಮ ಆಡಳಿತಾಧಿಕಾರಿ ಅವರಿಗೆ ದೂರವಾಣಿ ಕರೆ ಮಾಡಿದ ಅನಂತಮೂರ್ತಿ ಹೆಗಡೆಯವರು ಹಾನಿಯ ವರದಿಯನ್ನು ಶೀಘ್ರವಾಗಿ ಸಲ್ಲಿಸಿ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಆನಂದ ಸಾಲೇರ, ಬಿಜೆಪಿ ನಗರ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್ ಹುತ್ತಗಾರ್, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಫಕೀರಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.